ಪ್ರಾಣಕ್ಕೆ ಹೋಗಿತ್ತು. ಮೈಗೆಲ್ಲ ಗುಂಡೇಟುಗಳು ಬಿದ್ದಿತ್ತು. ಸದ್ಯ 2 ಗುಂಡುಗಳನ್ನ ಕಾಲಿನಿಂದ ಅಧಿಕಾರಿಗಳು ಹೊರತೆಗೆದಿದ್ದು ಕಾಜೂರು ಕರ್ಣನಿಗೆ ಚಿಕಿತ್ಸೆ ಮುಂದುವರಿಸಿದ್ದಾರೆ. എന്തിനാ ഈ പാടിയ പിന്നെ ഈറ്റകൾ വിടാത്ത മനുഷ്യന്മാരെ അയ്യോ അതിന്റെ ഒഴുകുന്ന പൈപ്പ് തുറന്ന പോലെ എന്തിനാ ഈ മഹാഭാവം മനുഷ്യന്മാര് ചെയ്യുന്ന അതെ ഇപ്പൊ കേസാവില്ല അവരെ പിടിച്ചിട്ടുണ്ടാവില്ല. ಆನೆಯ ಮೇಲಿಸಿದ್ದು ಗಾಯಕ್ಕೆ ಚಿಕಿತ್ಸೆ ನೀಡೋದು ಕಷ್ಟವಾಗ್ತಿದೆ. ಒಂದು ಕಾಲಿನಿಂದ ಬಕೆಟ್ನಷ್ಟು ಕೀವು ಹೊರ ಬಂದಿದೆ. ಕಾಡಾನೆ ಮೇಲೆ ಯಾರೋ ಸ್ಥಳೀಯರೇ ನಿರಂತರವಾಗಿ ಗುಂಡೇಟಿನ ದಾಳಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ದಾಂಧಲೆ ಮಾಡುತ್ತಿದ್ದ ವೇಳೆ ಈ ಕೃತ್ಯ ಎಸಗಿರೋ ಸಂಭವವಿದ್ದು ಈ ರೀತಿ ಯಾರು ಮಾಡಬಾರದು ಅಂತ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಮೂಕ ಪ್ರಾಣಿ ತಪ್ಪು ಆತರ ಮಾಡಿದ್ರೆ ಆನೆಗಳಿಗೆ ಖಾಲಿ ಆದದ್ದು ಎಲ್ಲಿ ಇದ್ರು ಅದನ್ನ ಹಿಂಗ ಸುಧಾರಿಸ್ಕೋಬಹುದು. ಆನೆದು ದೊಡ್ಡ ಪ್ರಾಣಿ ಅಡಿ ಬ್ಯಾಲೆನ್ಸ್ 4-4 ಟನ್ ಕೆಜಿ ಇಡೀ 4 ಕಾಲು ನಿಲ್ಬೇಕದು. ಅದರಿಂದ ಅದರ ಮೇಲೆ ಏನಾದ್ರು ಒಂದು ಕಾಲಿಗೆ ಇಂಜುರಿ ಆಗಿಬಿಟ್ರೆ ಸಮಯಗಳು ತುಂಬಾ ಕಷ್ಟ. ಅದರಿಂದ ಯಾರು ದಯವಿಟ್ಟು ಓಡಿಸ್ಬೇಡಿ, ಓಡಿಸಿ ಕಾಜೂರು ಕರ್ಣನನ್ನ ಸೆರೆ ಹಿಡಿದು ಚಿಕಿತ್ಸೆ ನೀಡದಿದ್ದರೆ ಅವರ ಜೀವಕ್ಕೆ ಅಪಾಯವೆದುರಾಗ್ತಿದೆ. ಅದರೀಗ ಚಿಕಿತ್ಸೆ ಮೂಲಕ ಪ್ರಾಣಾಪಾಯದಿಂದ ಕರ್ಣ ಪಾರಾಗಿದ್ದಾನೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.